ಸಿದ್ದರಾಮಯ್ಯವರನ್ನ ಭೇಟಿ ಆದ್ಮೇಲೆ ಮಾತನಾಡಿದ್ರು. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕೂಡ ಭೇಟಿ ಆಗಿದ್ದಾರೆ ದಾವಣಗೆರೆ ಬಂಡಾಯ ಅಭ್ಯರ್ಥಿ ಅವರು. ಸೊ ರಿಜ್ವಾನ್ ಅರ್ಷದ್ ಅವರ ನೇತೃತ್ವದಲ್ಲಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರನ್ನ ಮೀಟ್ ಮಾಡ್ತಾರೆ 4 ಗಂಟೆಗೆ ಅಂತ ಹೇಳಿದ್ರು. ಆ ಮಾತುಕತೆ ಕೂಡ ಈಗ ನಡೆದಿದೆ, ಭೇಟಿ ಕೂಡ ಆಗಿದೆ. ಶಿವಾನಂದ ಸರ್ಕಲ್ನ ಸರ್ಕಾರಿ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿದ್ದಾರೆ. ಸರ್ಕಾರಿ ನಿವಾಸದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ಭೇಟಿ ಆದ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲಿಸಲು ಸಾದಿಕ್ ಪೈಲ್ವಾನ್ ಒಪ್ಪಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೀಡಿದ್ದಾರೆ. ಇನ್ನು ದಾವಣಗೆರೆ ಉಪಚುನಾವಣೆಯಲ್ಲಿ ಬಂಡಾಯ ಅಭ್ಯರ್ಥಿ ಆಗಿದ್ರೂ ಕೂಡ ಮನವೊಲಿಸೋದಕ್ಕೆ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ಗೆ ಜವಾಬ್ದಾರಿಯನ್ನ ನೀಡಲಾಗಿತ್ತು. ನಿನ್ನೆಯೇ ಫೋನ್ ಮೂಲಕ ನಾನು ಕೂಡ ಮಾತಾಡಿದ್ದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಾದಿಕ್ ಪೈಲ್ವಾನ್ ಕೂಡ ಬಹಳ ವರ್ಷಗಳಿಂದ ಕಾಂಗ್ರೆಸ್ನಲ್ಲಿದ್ದಾರೆ, ಸೂಕ್ತ ಸ್ಥಾನಮಾನ ಕೊಡಬೇಕು, ಬೆಳೆಸೋದು ನಮ್ಮೆಲ್ಲರ ಜವಾಬ್ದಾರಿ ಅನ್ನೋದನ್ನ ಕೂಡ ಈಗ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾವುದೇ ಷರತ್ತಿಲ್ಲದೆ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಪರ ಕೆಲಸ ಮಾಡಲು ಸಾದಿಕ್ ಪೈಲ್ವಾನ್ ಒಪ್ಪಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಆ ಒಂದು ಯಾವ ಷರತ್ತುಗಳೇನಾದರೂ ಇರಬಹುದಾ ಅನ್ನುವಂಥ ಕುತೂಹಲ ಅಂತೂ ಈಗಲೂ ಕೂಡ ಎಲ್ಲರಲ್ಲೂ ಇದೆ. ಕಾರಣ ನಿನ್ನೆವರೆಗೂ ಕೂಡ, ಇವತ್ತು ಬೆಳಗಿನವರೆಗೂ ಕೂಡ ಸಾದಿಕ್ ಪೈಲ್ವಾನ್ ಅವರು ನಾನು ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ ಅನ್ನೋ ರೀತಿ ಮಾತಾಡಿದ್ರು. ನಮ್ಮ ರಿಜ್ವಾನ್ಗೆ ಮತ್ತು ನಮ್ಮ ಸಲೀಮ್ಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದು ಅವರು ಮುಖ್ಯಮಂತ್ರಿ ಮತ್ತು ನಮ್ಮ ಮಾರ್ಗದರ್ಶನದಲ್ಲಿ ಆದೇಶದಲ್ಲಿ ಅವ್ರು ಹೋಗಿ ಕೆಲಸ ಮಾಡಿ ನಮ್ಮ ಉಸ್ತಾದ್ನ ಪೈಲ್ವಾನ್ ಕರ್ಕೊಬಂದಿದ್ದಾರೆ. ಅವರೆಲ್ಲ ಕುಟುಂಬದವರೆಲ್ಲ ಮೊದಲಿಂದನೂ ನನಗೆ ಆಪ್ತ. ಅವ್ರ ಮಗ ನಮ್ಮ NSU ಪ್ರೆಸಿಡೆಂಟ್ ಆಗಿದ್ದರು, ಅವ್ರ ತಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದರು, ಇವರು ಬ್ಲಾಕು. ನಾವೆಲ್ಲ ಮಾತಾಡಿದ್ದೀವಿ, ಚೀಫ್ ಮಿನಿಸ್ಟ್ರು ನಾವೆಲ್ಲ ಮಾತಾಡಿದ್ದೀವಿ. ನಿನ್ನೆ ರಾತ್ರಿ ಮಾತಾಡಿದ್ದು ಇವತ್ತು ನುಡಿದಂತೆ ನಡೆದಿದ್ದಾರೆ, ಮಾತು ಕೊಟ್ಟಿದ್ದಾರೆ. ನಮಗೂ ಕೂಡ ಅವ್ರ ಮೇಲೆ ಭರವಸೆ ಇದೆ. ಅವ್ರನ್ನೂ ಕೂಡ ನಾವು ಗಮನಿಸುವಂಥದ್ದು, ಅವ್ರನ್ನ ಒಟ್ಟಿಗೆ ಬೆಳೆಸುವಂಥದ್ದು ನಮ್ಮ ಜವಾಬ್ದಾರಿ ಕೂಡ ಇದೆ. ಆ ಕೆಲಸ ಮಾಡ್ತೀವಿ. ಈಗ KPCC ಆಫೀಸಲ್ಲಿ ನಮ್ಮ ಸುರ್ಜಿವಾಲ್ ಅವರಿದ್ದಾರೆ, CM, ನಾವು 3 ಜನ ಕೂತ್ಕೊಂಡು ಮಿಕ್ಕಿದ ವಿಚಾರ ಮಾತಾಡ್ತೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಅಧಿಕೃತವಾಗಿ ಅಭ್ಯರ್ಥಿಯೇ ನಾನು ಅಂತ ಹೇಳ್ತಾ ಇದ್ದಂತಹ ಸಾದಿಕ್ ಪೈಲ್ವಾನ್ ಅವರು ನಾನು ಯಾವುದೇ ಕಾರಣಕ್ಕೂ ನನ್ನ ನಾಮಪತ್ರವನ್ನು ವಾಪಸ್ ಪಡೆಯೋದಿಲ್ಲ, ನಾನು ಕಾಂಗ್ರೆಸ್ಗೆ ವಿರುದ್ಧವಾಗಿ ನಿಲ್ತೇನೆ ಅಂತ ಹೇಳಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೇಳ್ತಾ ಇದ್ದಂತಹ ಸಾದಿಕ್ ಪೈಲ್ವಾನ್ ಅವರು ಈಗ ಈ ರೀತಿಯಾಗಿ ಒಂದೇ ಸಲಕ್ಕೆ ಸಮಾಧಾನಗೊಳ್ಳೋದಕ್ಕೆ, ಬಂಡಾಯವನ್ನು ಶಮನಗೊಳಿಸೋದಕ್ಕೆ ಏನು ಕಾರಣ ಆಯಿತು? ಈಗ ಅವರು ನನ್ನ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಏನಾದರೂ ಷರತ್ತುಗಳನ್ನು ಅವ್ರು ವಿಧಿಸಿದ್ರಾ ಅಥವಾ ನಾಯಕರುಗಳೇ ಅವರಿಗೆ ಏನಾದರೂ ಭರವಸೆ ಕೊಟ್ಟಿದ್ದಾರಾ? ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರು ಕೂಡ ಒಂದಷ್ಟು ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಮತ್ತೊಂದು ಕಡೆಯಾಗಿ ರಾಜ್ಯ ನಾಯಕರು CM ಸಿದ್ದರಾಮಯ್ಯ ಸೇರಿದಂತೆ ಕೆಲ ನಾಯಕರುಗಳು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಎರಡೂ ಕೂಡ ಇಲ್ಲಿ ವರ್ಕೌಟ್ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ನವಿತಾ ಜೈನ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಅಭ್ಯರ್ಥಿಗಳು ಮುಸ್ಲಿಂ ಮತದಾರರು ಪ್ರಾಬಲ್ಯವನ್ನು ಸಾಧಿಸಿರ್ತಕ್ಕಂಥದ್ದು. ಸುಮಾರು 75,000 ಮುಸ್ಲಿಂ ಮತದಾರರಿರುವಂಥ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಗಿಪಟ್ಟನ್ನು ಹಿಡಿಯಲಾಗಿತ್ತು. ಈ ಸಂಬಂಧವಾಗಿ ಮುಸ್ಲಿಂ ಶಾಸಕರು ಮತ್ತು ಸಚಿವರ ನಿಯೋಗ ರಾಜ್ಯ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರನ್ನೆಲ್ಲರೂ ಕೂಡ ಭೇಟಿ ಮಾಡಿದರು. ಸೊ ಹೀಗಾಗಿ ಈ ಒಂದು ರಾಜ್ಯ ನಾಯಕರು ಅಂದರೆ ರಾಜ್ಯ ಮುಸ್ಲಿಂ ನಾಯಕರುಗಳು ಯಾವಾಗ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿದ್ರು ಅವಾಗಲೇ ಎಲ್ಲ ಒಂದು ಕಡೆಗೆ ಮುಸ್ಲಿಂ ಸಮುದಾಯ ತಮಗೆ ಟಿಕೆಟನ್ನು ಬೇಕು ಅನ್ನುವಂಥ ನಿಟ್ಟಲ್ಲಿ ಅಂದರೆ ಕೇಳುವಂಥ ಒಂದು ಪಟ್ಟು ಮತ್ತಷ್ಟು ಟೈಟ್ ಆಗಿದ್ದಂಥದ್ದು. ಸೊ ಹೀಗಾಗಿ ಸಾದಿಕ್ ಪೈಲ್ವಾನ್ ಅವರು ಈ ಒಂದು ಕಾರಣಕ್ಕೋಸ್ಕರವಾಗಿಯೇ ಒಂದು ತಮ್ಮ ಪಟ್ಟನ್ನು ಸಡಿಸಲಿಲ್ಲ, ರಾಜ್ಯ ನಾಯಕರಿಗೆ ಏನು ರಾಜ್ಯ ನಾಯಕರ ಮಾತಿಗೆ ಮನ್ನಣೆಯನ್ನು ನೀಡಲಿಲ್ಲ ಅನ್ನುವಂಥ ಒಂದು ಚರ್ಚೆಯೂ ಕೂಡ ಶುರುವಾಗಿತ್ತು. ಆದರೆ ಇವತ್ತು ಬೆಳ್ಳಂಬೆಳಿಗ್ಗೆ ಅಖಾಡಕ್ಕೆ ಧುಮುಕಿದಂಥ CM ಸಿದ್ದರಾಮಯ್ಯನವರು ನೇರವಾಗಿ ಏನು ಸಾದಿಕ್ ಪೈಲ್ವಾನ್ ಅವ್ರ ಜೊತೆ ದೂರವಾಣಿ ಮುಖಾಂತರ ಮಾತನಾಡೋದ್ರ ಜೊತೆಗೆ ನೀವು ಇವತ್ತು ಎಷ್ಟೊತ್ತನ ಆಗಲಿ ಇವತ್ತು ತಮ್ಮನ್ನು ಭೇಟಿ ಆಗಬೇಕು ಅನ್ನುವಂಥ ಒಂದು ಬುಲಾವನ್ನು ಕೂಡ ಕೊಟ್ಟಿದ್ರು. ಅದರಂತೆ CM ಸಿದ್ದರಾಮಯ್ಯನವರ ಕರೆಗೆ ಓಡೋಡಿ ಬಂದಂಥ ಸಾದಿಕ್ ಪೈಲ್ವಾನ್ ಅವರು CM ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆಯನ್ನು ನಡೆಸಿದರು. ಸಾದಿಕ್ ಪೈಲ್ವಾನ್ ಅವ್ರಿಗೆ ಏನು ಶಿವಾಜಿನಗರ ಶಾಸಕರಾಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಮತ್ತು MLC ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಸೇರಿದಂತೆ ಕೆಲ ಮುಸ್ಲಿಂ ನಾಯಕರು ಸಾಥ್ ಕೊಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಇನ್ನೂ ಒಂದು ಗಮನಾರ್ಹವಾದಂಥ ಒಂದು ವಿಚಾರ ಏನು ಅಂದರೆ ನವಿತಾ ಜೈನ್, ಏನು ಸಾದಿಕ್ ಪೈಲ್ವಾನ್ ಅವರ ಹಿಂದೆ ಜಮೀರ್ ಅಹಮದ್ ಅವರು ಇದ್ದಾರೆ ಅನ್ನುವಂಥ ಒಂದು ಚರ್ಚೆಯೂ ಕೂಡ ಕೇಳಿಬಂದಿತ್ತು. ಅಂಥದ್ದೊಂದು ಗುಸುಗುಸು ಆರೋಪವೂ ಕೂಡ ಕೇಳಿಬಂದಿತ್ತು. ಆದರೆ ಜಮೀರ್ ಅಹಮದ್ ಅವರು ಕೇರಳ ವಿಧಾನಸಭಾ ಚುನಾವಣೆಯ ಪ್ರಚಾರದಲ್ಲಿ ತೊಡಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನೇರವಾಗಿ ಹಾಗೆ ಸಂಪರ್ಕದಲ್ಲಿ ತಿಮ್ಮೇಗೌಡ್ರೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ, ನೋಡೋಣ.
ಮಾಧ್ಯಮದಲ್ಲಿ ಭಾಳ ಆತಂಕವನ್ನು ತೋರಿಸ್ತಾ ಇದ್ರಿ. ನಮಗೆ ನಮ್ಮ ಮೇಲೆ ಒಂದು ದೊಡ್ಡ ನಂಬಿಕೆ, ನಮ್ಮ ಪಕ್ಷ, ನಮ್ಮ ಕಾರ್ಯಕರ್ತರು, ನಮ್ಮ ಸಿದ್ಧಾಂತ, ಇದ್ರ ಬೆಲ್ಲ ನಂಬಿಕೆ. ನಾನು, ಮುಖ್ಯಮಂತ್ರಿಗಳು, ACC ಜನರಲ್ ಸೆಕ್ರೆಟರಿಯವರು, ನಮ್ಮ ಯುವ ಶಾಸಕರುಗಳಾದ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅವರಿಗೆ ನಮ್ಮ ಇಂಡಿಪೆಂಡೆಂಟ್ ಆಗಿ, ನಮ್ಮ ರೆಬೆಲ್ ಆಗಿ ಅರ್ಜಿ ಹಾಕಿದಂಥ ಕ್ಯಾಂಡಿಡೇಟ್ ಹತ್ರ ಹೋಗಿ ಮಾತಾಡಿ ಮನವೊಲಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ಒಟ್ಟಿಗೆ ಅವ್ರಿಗೆ ಜವಾಬ್ದಾರಿಯನ್ನು ವಹಿಸಿತು. ಸೊ ಇನ್ನು ಇಬ್ಬರು ಲೀಡರ್ಸ್ಗೂ ವಹಿಸಿದ್ದು. ಕೆಲವರು ಕೇರಳಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರು, ಕೆಲವರು ಬೇರೆ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೀವಿ ಅಂತ ವಿಚಾರ ತಿಳಿಸಿದ್ರು. ಆಮೇಲೆ ನೀವೇ ಹೋಗಿ ಅಂತ ತಿಳಿಸ್ತು. ಲಾಸ್ಟ್ ಮೂಮೆಂಟ್ವರೆಗೂ ಅವ್ರು ಹೋಗಿ ಸ್ವಲ್ಪ ವಿಡ್ರಾ ಮಾಡೋಕ್ಕೆ ಸ್ವಲ್ಪ ಟೈಮ್ ಕಡಿಮೆ ಇತ್ತು. ಸೊ ವಿಡ್ರಾ ಮಾಡ್ಕೊಳಕ್ಕಾಗಲಿಲ್ಲ. ಆಮೇಲೆ ಅವರೆಲ್ಲ ಮನವರಿಕೆ ಮಾಡಿ ಮುಖ್ಯಮಂತ್ರಿಗಳ ಹತ್ರ, ನನ್ನ ಹತ್ರ ಎಲ್ಲ ಮಾತಾಡಿಸಿ, ಸೊ ನಮ್ಮ ಪೈಲ್ಮಾನ್ರವರು, ನಾನು ಹುಟ್ಲಗಿಂದನೂ ಕಾಂಗ್ರೆಸ್ ಬೆಳೆಸಿದ್ದೀನಿ. ನನ್ನ ಮಕ್ಕಳು, ನನ್ನ ತಮ್ಮ ಬ್ಲಾಕ್ ಪ್ರೆಸಿಡೆಂಟು, ನನ್ನ ಮಗ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು, ನಾನು ಕಾಂಗ್ರೆಸ್ಸಿಗ ಅಂಥೇಳಿ ಅವರು ಕೂಡ ಅವರ ನೋವನ್ನು ಕೂಡ ಅವ್ರು ಹೇಳಿಕೊಂಡ್ರು. ಕೇಳೋದೇನು ತಪ್ಪೇನಿಲ್ಲ, ಅವರ ಹಕ್ಕು, ಅವರ ಜವಾಬ್ದಾರಿ. ನಾಯಕತ್ವವನ್ನು ಮೊದಲಿಂದ 40 ವರ್ಷದಿಂದ ಮಾಡಿದ್ದಾರೆ. ಅವ್ರಿಗೂ ನಮ್ಮ ಸಾವಿರ ಶಿವಶಂಕರಪ್ಪಗೂ ಇರುವಂಥ ಒಂದು ದೊಡ್ಡ ಸಂಬಂಧ ಇದೆಯಲ್ಲ, ರಾಮ ಲಕ್ಷ್ಮಣಂತೆ ಅವರಿಬ್ಬರು ಕೂಡ ಒಟ್ಟಿಗೆ ಜೊತೆಗೆ ರಾಜಕೀಯವನ್ನು ಮಾಡ್ಕೊಂಡು ಬಂದವರು. ನೀವೆಲ್ಲ ಬಹುಶಃ ಅನೇಕ ಟಿವಿಗಳಲ್ಲಿ ನೋಡಿರ್ಬೋದು. ಮಲ್ಲಿಕಾರ್ಜುನ್ ಮತ್ತು ಇವರಿಬ್ಬರು ಪೈಲ್ಮಾನ್ ಇಬ್ಬರು ಪ್ರೆಸ್ ಕಾನ್ಫರೆನ್ಸಲ್ಲಿ ಒಂದೊಂದು ಕಡೆ ಇದ್ದಾಗ ಕೂಡ ಅವ್ರು ಇವ್ರಿಗೆ ಎಷ್ಟು ಗೌರವ ಕೊಡ್ತಿದ್ದು, ಇವ್ರು ಅವ್ರಿಗೆ ಎಷ್ಟು ಗೌರವ ಕೊಡ್ತಿದ್ರು, ಆ ಬಾಂಧವ್ಯ ಬಹುಶಃ ಅರ್ಥ ಆಗ್ತದೆ. ಸೊ ಅವ್ರ ಕರಳು ಕೂಡ ನನ್ನಿಂದ ಏನು ತಪ್ಪಾಗಬಾರ್ದು ಪಕ್ಷಕ್ಕೆ ಅನ್ನೋ ದೃಷ್ಟಿಯಿಂದ ತಕ್ಷಣ ನಮ್ಮ ಯುವ ನಾಯಕರುಗಳು ಇಬ್ಬರೂ ಹೋಗಿ ಮಾತುಕತೆ ಮಾಡಿದ್ಮೇಲೆ ತಕ್ಷಣ ಇದ್ಕೊಂಡು ರಾತ್ರಿನೇ ಅವ್ರ ಜೊತೆ, ಬೆಳಗ್ಗೆನೇ ನಾನು ಬರ್ತೀನಿ, ನಮ್ಮೆಲ್ಲ ಕಾರ್ಯಕರ್ತರ ಹತ್ರ, ನಮ್ಮ ಧರ್ಮದ ಮುಖಂಡಗಳ ಹತ್ರ ಮಾತಾಡಿ ತಿಳಿಸಿ ನಾನು ಬರ್ತೇನೆ ಅಂಥೇಳಿ ನಮಗೆ ಮಾತು ಕೊಟ್ಟು, ನಿನ್ನೆ ಕ್ಯಾಬಿನೆಟ್ ಆದಮೇಲೂ ಕೂಡ ನಾವೆಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಕೂಡ ಒಂದು 10-15 ಜನ ಕೂತ್ಕೊಂಡು ವ್ಯಾಪಕವಾದಂಥ ಚುನಾವಣೆಯ ಚರ್ಚೆ ಕೂಡ ನಾವು ಮಾಡಾದ್ಮೇಲೆ ಅವ್ರ ಹತ್ರನೂ ಕೂಡ ನಾವು ಮಾತಾಡಾದ್ಮೇಲೆ ಅವರು ಮಾತಿನಂತೆ ನಾನು ಏನು ಮಾತು ಕೊಟ್ಟಿದ್ದೀನಿ ಆ ಮಾತು ಪ್ರಕಾರ ಟೈಮ್ಗೆ ನಾನು 11-12 ಗಂಟೆಗೆ ಬೆಂಗಳೂರು ತಲುಪ್ತೇನೆ ಅಂಥೇಳಿ ಮಾತು ಕೊಟ್ಟು ಅವರೆಲ್ಲ ನಾಯಕರುಗಳನ್ನ ಕರ್ಕೊಂಡು ಇವತ್ತು ಬಂದು ಮುಖ್ಯಮಂತ್ರಿಗಳನ್ನು, ನನ್ನ ಬಂದು ಮತ್ತು ಸುರ್ಜೇವಾಲಾ ಸಾಹೇಬ್ರನ್ನ ಭೇಟಿ ಮಾಡಿ, ನಾನು ಈ ಪಕ್ಷನ ಉಳಿಸ್ಕೊಳ್ತೇನೆ, ಪಕ್ಷನ ಗೆಲ್ಲಿಸ್ತೇವೆ, ಎಲ್ಲರ ಜವಾಬ್ದಾರಿ ನಾವು ತೆಗೆದುಕೊಳ್ತೇವೆ, ಪಕ್ಷ ನಮ್ಗೆ ಇಂಪಾರ್ಟೆಂಟು, ದೇಶಕ್ಕೆ ಒಂದು ದೊಡ್ಡ ಸಂದೇಶ ಹೋಗಬೇಕು ಅನ್ನೋ ತೀರ್ಮಾನ ಮಾಡಿ ಇವತ್ತು ನಮ್ಮ ಪಕ್ಷಕ್ಕೆ ನಾನು ದ್ರೋಹ ಮಾಡೋದಿಲ್ಲ, ನಾನೊಬ್ಬ ಕಾಂಗ್ರೆಸ್ಸಿಗನಾಗಿರ್ತೇನೆ ಅನ್ನೋದನ್ನು ಅವರು ನಮಗೆ ತಿಳಿಸಿ ಇವತ್ತು ನಿಮ್ಮ ಮುಂದೆ, ನಿಮ್ಮ ಕಣ್ಣುಗಳಿಗೆ, ನಿಮ್ಮ ಕ್ಯಾಮ್ರಾಗೆ ಎಲ್ಲ ಕೂಡ ಇವತ್ತು ಸಾಕ್ಷಿಯಾಗಿದ್ದಾರೆ. ಸೊ ಇಡೀ ರಾಜ್ಯದ ಕಾಂಗ್ರೆಸ್ ಪಕ್ಷ, ಮುಖ್ಯಮಂತ್ರಿ, ನಾನು ಮತ್ತು ಎಲ್ಲ ನಮ್ಮ ಮುಖಂಡಗಳು, ನಮ್ಮ ಸಾದಿಕ್ ಪೈಲ್ವಾನ್ ಅವರಿಗೆ, ಕಾಂಗ್ರೆಸ್ ಪಕ್ಷ, ಮುಖ್ಯಮಂತ್ರಿ, ನಾನು ಮತ್ತು ಎಲ್ಲ ನಮ್ಮ ಮುಖಂಡಗಳು, ನಮ್ಮ ಸಾದಿಕ್ ಪೈಲ್ವಾನ್ ಅವರಿಗೆ ನಾನು ಅಭಿನಂದಿಸ್ತೇನೆ. ಪಕ್ಷ ಅವ್ರ ಜೊತೆ ಯಾವಾಗಲೂ ಕೂಡ ಈ ಒಂದು ನಿಯತ್ತು, ಶಿಸ್ತು, ಆ ಹೋರಾಟ, ತ್ಯಾಗ, ಇದಕ್ಕೆಲ್ಲ ಕೂಡ ಅವ್ರಿಗೆ ಗೌರವವನ್ನು ಸಲ್ಲಿಸ್ತದೆ. ಸೊ ಆ ಕೆಲಸ ಕೂಡ ನಾನು ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿದ್ದೇವೆ. ಸೊ ಅವ್ರಿಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವ್ರಿಗೇನು ನಾನೇನು ಹೊಸದಾಗಿ ಶಾಲಾ ಕೊಟ್ಟು ಕರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅವರ ಎದೆಯಲ್ಲಿ, ಹೃದಯದಲ್ಲಿ, ಅವರ ಹೃದಯದಲ್ಲಿ ಎಲ್ಲ ಕೂಡ ಪಕ್ಷ ನಿಮ್ಮ ಕಣ್ಣೆದುರುಗಡೆ ಕಾಣ್ತಾ ಇದೆ. ಆದ್ದರಿಂದ ನಾನು ಪಕ್ಷ, ಮುಖ್ಯಮಂತ್ರಿ ಪರವಾಗಿ ಮತ್ತು ACC ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಸಾಹೇಬ್ರೆ, ಸೊ ಇದ್ರ ಜೊತೆಗೆ ನಾನು ಮತ್ತು ಮುಖ್ಯಮಂತ್ರಿಗಳು ಬಹಳ ತುಂಬ ಹೃದಯದಿಂದ ಶ್ರಮಪಟ್ಟಂಥ ನಮ್ಮ ಸ್ಥಳೀಯ ಕೆಲವು ಮುಖಂಡರುಗಳು ಕೂಡ ಹಗಲು ರಾತ್ರಿ ಅವರಿಗೆ ಮನವೊಲಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ, ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ನಮ್ಮ ರಿಜ್ವಾನ್ ರವರು ಮತ್ತು ನಮ್ಮ ಸಲೀಂ ರವರು, ಅವರು ಕೂಡ ಮುಖ್ಯಮಂತ್ರಿಗಳ ಮಾರ್ಗದರ್ಶನಂತೆ ಅವರು ಹೋಗಿ ನಾವು ಕೊಟ್ಟಂಥ ಜವಾಬ್ದಾರಿಯನ್ನು ಬಹಳ ಉತ್ತಮವಾಗಿ ಅವರು ನಿರ್ವಹಿಸಿದ್ದಾರೆ. ಅವರು ಕೂಡ ನಾನು ಅಭಿನಂದಿಸುವಂಥ ಕೆಲಸ ಪಕ್ಷ ಅವರು ಕೂಡ ಮಾಡ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಈ ಮುಂದಕ್ಕೆ
ನಮ್ಮ ದೇಶದ ವಿಚಾರದಲ್ಲಿ ನಮ್ಮ ಸುರ್ಜಿವಾಲಾ ಸಾಹೇಬರು ನಿಮ್ಮನ್ನ ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ನಾವು ಕೂಡ ಈ ರಾಜ್ಯ ದೇಶದಲ್ಲಿ ಆಗ್ತಾರಂತ ಒಂದು ದೊಡ್ಡ ಇವ್ರು ಮಾತಾಡ್ತಾರೆ. ತಾಳಪ್ಪ ಮಾತಾಡ್ತಾರೆ. ಒಂದು ನಿಮಿಷ ನಮ್ಮ ಸಾದಿಕ್ ಅವರು ಸಾದಿಕ್ ಅವ್ರು ಮಾತಾಡ್ತಾರೆ. 2 ನಿಮಿಷ ಮಾತಾಡ್ತಾರೆ.